ಥ್ಯಾಂಕ್ಸ್ ಮಾಮಿ. ಥ್ಯಾಂಕ್ ಯು ಮಾಮಿ. ಏನು ಹೇಳಕ್ಕೆ ದಪ್ಪಾಗಿ ನೋಡು. ಸ್ಟಾರ್ಟ್ ಮಾಡಲ? ಸರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಸುಚಿತ್ರ ಅಡಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೀವೆಲ್ಲ ತಮ್ಮನೇಲಿ ನೋಡ್ರೆ ಹಾಗೆ ಆ್ಯಂಡ್ ನನ್ನ ಅಮ್ಮನ ಜೊತೆ ರಿಯಾಕ್ಟಿಂಗ್ ಟು ಮೈ ಓಲ್ಡ್ ಫೋಟೋಸ್. ಕೆಲವೊಂದು ಫೋಟೋಸ್ಗಳನ್ನ ಅಮ್ಮಂಗೆ ತೋರಿಸ್ತೀನಿ, ನನ್ನಮ್ಮ ರಿಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಆ ಒಂದು ಫೋಟೋದು ಅದೇನು ಸ್ಟೋರಿ ಇತ್ತು, ಅಥವಾ ಸ್ಟೋರಿ ಅಂದರೆ ಅದೇ ಅವತ್ತಿನ ದಿನ ಏನಾಗಿತ್ತು, ಯಾಕೆ ಅಂತ ಏನಿರುತ್ತೋ ಅದು ನೀನು ಹೇಳಬೇಕು. ಓಕೆ, ಆಯ್ತಾ? ಹೇಳಬೇಕು. ನಿಂಗೆ ಆ ಫೋಟೋ ನೋಡಿದ ತಕ್ಷಣ ಏನು ಅನ್ಸುತ್ತೆ, ಅಂದರೆ ಏನು ನೆನಪಾಗುತ್ತೆ, ಆಯ್ತಾ? ಅದನ್ನು ಹೇಳಬೇಕು. ಓಕೆ, ಇವತ್ತಿನ ವಿಡಿಯೋ ಫುಲ್ ಡನ್. ಹಾಂ, ಫುಲ್ ಕಾಮಿಡಿಯಾಗಿ ಫನ್ ಆಗಿರುತ್ತೆ. ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ಸ್ಟಾರ್ಟ್ ಮಾಡ್ತೀನಿ, ತಪ್ಪಿಸ್ಬೇಡಿ ಪ್ಲೀಸ್. ಫಸ್ಟ್ ಫೋಟೋ ಬಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡೋದು ನಮ್ಮ ಫಸ್ಟ್ ಫೋಟೋ ಬಂದ್ಬಿಟ್ಟು. ಆ್ಯಂಡ್ ನಾನು ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ ಈ ಒಂದು ಫೋಟೋ ಅಂತ ಎಲ್ಲ. ಅಮ್ಮಗೆ ಯಾವ ಫೋಟೋ ತೋರಿಸ್ತೀನೋ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಅಮ್ಮ ಏನು ಹೇಳ್ತಾರೆ ಅಂತ ಫಸ್ಟ್ ಫೋಟೋ. ಓಕೆ, ಕೆಲವೊಂದು ಫೋಟೋಗಳನ್ನ ತುಂಬ ಫೋಟೋಗಳಿಸಿದೆ, ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ಅದ್ರ ಹಿಂದೆ ಇರೋ ಸ್ಟೋರಿ ಅಥವಾ ಅಮ್ಮಗೆ ಏನು ನೆನಪಾಗುತ್ತೆ ಅಂತ ಸ್ಟಾರ್ಟ್ ಮಾಡೋಣ. ಮೊದಲನೇ ಫೋಟೋ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಇದು. ವಾವ್, ನಮ್ಮ ಅತ್ತಿ ಸರ್ವಮ್ಮಂತು, ನಮ್ಮ ಅಜ್ಜಿ. ಮ್ಯಾಗ ಎಷ್ಟು ಜೀವ ಮಾಡ್ತಿದ್ಲೆ ಚಿತ್ತ, ನೀನೇ ಅಕ್ಕಿನ ಪಾಪ ಇದನ್ನ ಮಾಡ್ತಿದ್ಲು ನೋಡು. ಇದು ಏನು? ನಿನ್ನ ಬರ್ತಡೇ ಫೋಟೋ. ಎಷ್ಟನೇ ಬರ್ಡೇದು? ಮೊದಲನೇ ವರ್ಷದ ಬರ್ತಡೇ, ಫಸ್ಟ್ನೇ ವರ್ಷದ ಬರ್ಡೇ. ಅದ್ರದ್ದೇ ಇನ್ನೊಂದು ಫೋಟೋ ಇದೆ. ನನ್ನ ಗಂಡ ಇರೋ ಮೊದಲನೇ ವರ್ಷದ ಬರ್ಡೇನ ಅದು? ಮೊದಲನೇ ವರ್ಷದ ಬರ್ತಡೇ. ಚೆನ್ನಾಗಿ ನಿನ್ನ ಮಗಳದಾದ್ರೆ ಫುಲ್ ಗ್ರ್ಯಾಂಡ್ ಮಾಡಿದ್ರಿ, ಇನ್ನೊಂದು ಯಾಕೆ ಇಷ್ಟು ಸಿಂಪಲ್ ಆಗಿ ಮಾಡಿದ್ರಿ? ನೀನು ಹುಷಾರಿದ್ದಲ್ಲ ಅದಕ್ಕೆ. ಅದಕ್ಕೆ ಜ್ವರ ಬಂದ್ಬಿಡುದು ನಿನಗೆ ಬರ್ಡೇ ದಿನ. ಅವಾಗ ಒಂದ್ ಸ್ವಲ್ಪ ದಿನ ಅಡ್ಮಿಟ್ ಆಗಿ ಕರ್ಕೊಂಡ್ ಬಂದಿದ್ವಿನ. ಹೆಂಗ್ ಮಾಡಕ್ ಚಿತ್ತಮರಿ ನೋಡಿ, ಯಾರ ತಕ್ಕ ಹೋಗುದ್ದೇ ಇಲ್ಲ ನೀನ್. ಹಂಗ್ ಮಾಡೈತ್, ನನ್ನ ಬಿಟ್ಟ ಇರ್ತದಲ್ಲ. ಹೌದು. ಈ ಫ್ರಾಕ್ ಯಾರು ತಕೊಂಡ್ಬಂದಿದ್ರು? ಈ ಫ್ರಾಕ್ ವಿಶಾಲತ್ತಿ ತಗೊಂಡ್ರು ಫ್ರಾಕ್. ಈ ಒಂದು ಫೋಟೋದಲ್ಲಿರೋದು ನಮ್ಮ ಅಜ್ಜಿ ಸರ್ವಮ್ಮ, ನನ್ನ ಡ್ಯಾಡಿಯವರ ಅಮ್ಮ. ಆ್ಯಂಡ್ ಇದು ನನ್ನ ಡ್ಯಾಡಿ. ಅದು ಯಾರೋ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ. ಬಾವಳ್ಳಿ ಕುಬೇರಪ್ಪನ ಮಗಳು ರಾಜೇಶ್ವರಿ. ಹೌದು ಬಿಡು, ಅಷ್ಟೇ. ಇದು ನನ್ನ ಮೊದಲನೇ ವರ್ಷದ ಈ ಒಂದೆರಡು ಫೋಟೋಸ್. ಆ್ಯಂಡ್ ಸೆಕೆಂಡ್ ಫೋಟೋ ಬಂದ್ಬಿಟ್ಟು ಚಿತ್ತಮರಿ ಗುಂಡನ್ ಬರ್ತಡೇ ಇದು. ಅವಳ ಬರ್ಡೇನಾ? ಗುಂಡನ್ ಬರ್ತಡೇ ಇದು. ನಿನ್ನ ಎತ್ಕೊಳಕ್ ಹೋಗ್ಕಳ, ನೀನ್ ಹಂಗ ಕಾಯಿ ಮಾಡ್ತೀವ. ಎಳಬಾರ ನಿಂದಂಗ ಅವಳು ಮಾರಿ ಪಾಪ. ಹುಡುಗಿ ಎಂತ ಜೀವ ಮಾಡಕ್ ಗೊತ್ತೇನು, ಎತ್ತಿಗಂಡ್ ತಬ್ಬಲಿ ಅಂತ ಹೇಳತ್ತದ ಪಾಪ. ಈ ಒಂದು ಫೋಟೋ ನನ್ನ ಅಕ್ಕನ ಬರ್ಡೇ, 5th ಬರ್ಡೇ ಅನ್ಸುತ್ತೆ. ನಂಗೆ ಈ ಡ್ರೆಸ್ ನೋಡಿ ನೆನಪಾಯ್ತು. ಫೋಟೋ ತೆಗಿಸ್ಕೊಳಕ್ ಕರ್ದಾಳ, ಎತ್ಕೊಂಡಾಳ, ಹಂಗೆ ಮಾಡ್ತೀನಿ ನೋಡಿ ನೀನು. ಚಂದ ಐತಿ ಫೋಟೋ. ಹೇಗಿದೆ ಕಮೆಂಟ್ ಮಾಡಿ. ಇದು ನನ್ನ ಅಕ್ಕಂದು 5th ಇಯರ್ ಬರ್ಡೇ ಟೈಮಲ್ಲಿ ನನ್ನ ಎತ್ಕೊಂಡಾಗ ಒಂದು ಫೋಟೋ. ಆಮೇಲೆ ನೆಕ್ಸ್ಟ್ ಫೋಟೋ ಕೂಲ್ ತೆಗಿಸ್ಕರ ಚಿತ್ತಮ್ಮ. ಕೂಲ್ ತೆಗಿಸುವಾಗನೆ ಮನೇಲೇನ? ಮನ್ಯಾಗ ಕೂಲ್ ತೆಗಿಸಿದ್ವಿ. ಅವಾಗಿನ ಫೋಟೋ ಇದು. ಅದಕ್ಕಂಗ ಯಾರ ತಕ್ಕೂ ಹೋಗಿಲ್ಲ, ತೆಗಿಸ್ಕೊಳಕ್ಕೂ ಜಗತ್ತು ಬಿಟ್ಟಿನಿ. ಒಂದರ ಫೋಟೋ ತೆಗಿಬೇಕಂದ್ ಮತ್ತೆ ನಾನು ಹಂಗೆ ನಿಂದಿರ್ಸ್ಕೊಂಡು ಒಂದು ಫೋಟೋ ತೆಗೆದೆ. ನಿನ್ ತಮ್ಮ ಬಂದಿದ್ರೆ ಯಾರು ತೆಗ್ದಿದ್ರು? ಗಿರ್ಶನ ಬಂದು ಕೂದಲು ತೆಗ್ಮೇಲೆ ಹೆಂಗಾಗಿದೆ ನೋಡಿ, ಹೆಂಗ್ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಚೆನ್ನಾಗಿದೆ ಫೋಟೋ. ನೀ ಚಂದದಿ ಮಮ್ಮಿ? ಸರ್ ಪರವಾಗಿಲ್ಲ, ಸುಮಾರಾಗಿದ್ಯಾ. ಈ ಒಂದು ಫೋಟೋ
ಹಿಂಗ ನೋಡಿ ನೀನ್ ಇದು ದಳ್ಳಗ ಎಲ್ಲಾರು ಯವ್ವ ನೀನ್ ನಾಳೆಗೆ ಎಂತದ ಹಡ್ದು ಬಿಟ್ಟಿಯಲ್ಲಿ ಯವ್ವ ಇದು ನಿನ್ ಮಗಳನ್ನ ರೆಚಿತ್ ಈಗ ನೋಡಿದ್ರೆ ನನ್ನ ಮಗಳ ಸಾಕ್ತದ ನನ್ನ. ಹೌದು ಬಿಡು. ಇದು ನಮ್ಮ ಮನೇಲಿ ಒಂದು ಚೆನ್ನಾಗಿರ್ತೀರಿ ಹಿಂದೆ ತರಿಸಿ ಹಚ್ಚಿಸಿದ್ರು ಒಳ್ಳೆ ಭಾಳ ಚೆನ್ನಾಗಿತ್ತು. ಬ್ಯಾಕ್ ಡ್ರಾಪ್ ತರ ನಮ್ಮ ಮನೇಲಿ ಇದ್ದಿದ್ದು. ಅಲ್ಲಿ ಹೊರಗಡೆ ಇದೆಲ್ಲೂ ಅಲ್ಲ, ನಮ್ಮ ಮನೇಲೆ ಹೊರಗಡೆ ಹಿಂಗೆ ಬ್ಯಾಕ್ ಡ್ರಾಪ್ ತರ ಹಿಂದ್ಗಡೆ ಗೋಡೆ ಹಚ್ಚಿದ್ದು. ಕ್ಯಾಮ್ರಾ ಯಾರ್ದು ಮಮ್ಮಿ? ಮನ್ಯಾಗಿತ್ತು ಕ್ಯಾಮ್ರಾ. ನಮ್ಮ ಮನೇಲಿ ಕ್ಯಾಮ್ರಾ ಇತ್ತು. ಆ ಕ್ಯಾಮ್ರಾದಲ್ಲಿ ಫೋಟೋ ತೆಗ್ದಿತ್ತು. ನಂಗೆ ಬಟ್ಟೆನೇ ಹಾಕಿಲ್ಲಲ್ಲ ಮಮ್ಮಿ. ಅವಾಗ ಸ್ನಾನ ಮಾಡಿಸಿ ಕರ್ಕೊಂಬಂದಿದ್ದಿ ನಾನು ನಿನ್ನ. ಮಲಗಿದ್ದಿ ಮನಸ್ದಾಗ ನಾವು ಇದಕ್ಕೆ ರೆಡಿಯಾಗಿದ್ವಿ. ಹಂಗೆ ಫೋಟೋ ತಕ್ಕೊಂಡು ಚೆನ್ನಾಗಿದೆ. ಇದು ನಮ್ಮ ಮನೇಲೆ ಬ್ಯಾಕ್ ಡ್ರಾಪ್ ಇದ್ದಿದ್ದು. ನಾವೆಲ್ಲೂ ಹೋಗಿಲ್ಲ, ಮತ್ತೆ ಎಲ್ಲೋಗಿದ್ದಾರೆ ಅಂತೆಲ್ಲ ಕೇಳಬೇಡಿ. ನಮ್ಮ ಮನೇಲೆ ಹೊತ್ತು ಬ್ಯಾಕ್ ಡ್ರಾಪ್ ಚೆನ್ನಾಗಿತ್ತು. ಇದು ಆಮೇಲೆ ಕಿತ್ತೋಯ್ತು. ನೆಕ್ಸ್ಟ್ ಫೋಟೋ ನಂಗೆ ಹೇಳಿದ್ದೆ ನೀನು. ನಾಗಂಗೌಡ ಸಾರ್ ಇವರು. ಇವರು ಸುನಂದರ್ ಮೈದ್ನ ಊದಂಬರು ಊದಿಕೆ ಮುದ್ದಿದ್ದಂಗೆ ಹೆಂಗ್ ಊದ್ಕೊಂಡಿ ನೋಡು. ಅದ್ ನೀನ್ ಬೈದಿದ್ದೆ ಅಂತಲ್ಲ. ಅದಕ್ಕ ಮತ್ತೆ ನಿಮ್ಮ ಅಪ್ಪಾಜಿ ಬೆಟ್ಟ ಬರಂಗಲ್ಲ, ಅವ್ರು ಎಲ್ಲೆಲ್ಲಿ ಅಡ್ಡಾಡಂಗ ಇದ್ದಲ್ಲ, ಹಂಗ್ ಮಾಡ್ತಿದ್ದಿ ಗದರಿಸಿದ್ಕ ಮತ್ತೆ ನಾನ್ ಬಿಟ್ಟು ಅವ್ರ ತಗ ಕೂತ್ಕೊಂಡಿ ನೋಡಿ. ವಿಜಿ ಯಾರ ವಿಜ್ಜಿ ಮದ್ವೆಗ ಇದ್ದು. ಮತ್ತೆ ಹೋಗಿ ನಿಮ್ಮ ಅಪ್ಪಾಜಿಗೆ ಚಾಡಿ ಹೇಳಿಕೆ ಅಂತ ಕುಂತಿದ್ದೆ. ಅವ್ರು ಕರ್ಕ ಬಾ ಅಂತಾರ, ನೀನ್ ಮತ್ತೆ ಹೋಗಿದ್ದೆ ಅಲ್ಲೇ ಕುಂದಿರ್ತಿದ್ದಿ. ಅಲ್ಲೇ ಇದ್ದಿ ನೋಡಿ ಪಾಪ, ಅವರೇ ಕರ್ಕೊಂಡಾರ. ಇದು ಲಂಗ ಬ್ಲೌಸ್ ಕಾಂಬಿನೇಷನ್ ಚೆನ್ನಾಗಿದೆ. ಅದ ನಂದು ಎಂಗೇಜ್ಮೆಂಟ್ ಸೀರೆ ಅದು. ಹೌದಾ? ನೀವೀಗೂ ನಿಮ್ಮ ಅಕ್ಕಗೂ ಇನ್ನೊಬ್ರಿಗೆ ಯಾರಿಗೆ ಸ್ವಾತಿಗೇನ ರಶ್ಮಿಗಾಗಿ 3 ಆಗಿದ್ದು. ನಿಮ್ಮ ಅತ್ತಿನ ಹೊಲ್ದಿದ್ಲು ಅದನ್ನ. ವಿಶಾಲತ್ತಿ ನಮ್ಮ ಅತ್ತೆ ಟೈಲರ್ ಇದ್ದಾರೆ. ಡ್ಯಾಡಿ ಜೊತೆನೆ ಇರ್ತಾ ಇದೆ ಯಾವಾಗ್ಲೂ. ಅಪ್ಪನ ಮಗಳು. ಡ್ಯಾಡಿ 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 ಡ್ಯಾಡಿ. ಈ ಒಂದು ಫೋಟೋ. ನೆಕ್ಸ್ಟ್ ಫೋಟೋ ನನ್ನ ಮುಂದಿನ ಫೋಟೋ. ವಾವ್, ಮಗ್ಗಿ ಜಡಿ ಹಣದಾಗ ಚಿತ್ರ ಹೆಂಗಿದ್ದು ಅವ ಪಾಪ ಗಂಟ್ಲ ಬಿಡುದು ನಿನಗೆ. ಹೌದಾ? ನನ್ನ ಮೊದಲ ಮಗ್ಗಿ ಜಡಿ. ನಿಮ್ಮ ಆಂಟಿ ಸೀರೆ ಅದು ಶಿಲಾಂಟಿದ ಹಾಕಿದ ಬ್ಲೌಸ್ ಇರ್ಬೇಕ ನೋಡು. ಅಲ್ಲ ಬ್ಲೌಸ್ ಹಾಕಿದ ಅಲ್ಲ, ಹೊಲ್ಸಿತ್ ಬ್ಲೌಸ್ ನಿನಗೆ. ಮೊದ್ಲೇ ಕೂದಲು ಮತ್ತೆ ದೊಡ್ಡದು ಅಂತಂದು ಅದ್ರಾಗ ಇದು ನಿಮ್ಮ ಅತ್ತೆ ಎಣದಿದ್ಲು ವಿಶಾಲತ್ತಿ. ಆಕೆ ನಮ್ಮ ಮನೆಗೆ ಎಲ್ಲರಿಗೂ ಮಗ್ಗಿ ಎಣಿತಿದ್ದು. ಇದು ಅವಲಕ್ಕಿ ಸರನ? ಅವಲಕ್ಕಿ ಸರ ಸರ್ವಜ್ಜಿ ಅವಲಕ್ಕಿ ಸರ. ನಿಮ್ಮ ಅತ್ತಿ ಎಲ್ಲ ಮಗ್ಗಿ ಜೋಡಿಸಿ ಕೊಟ್ರು ಪಾಪ ಎಣದ್. ನಿಮ್ ದೊಡ್ಡಮ್ಮ ಎಲ್ಲಾರು ಫೋಟೋ ತೆಗಿಸ್ಕೊಂಬಂದ್ರಿ. ನಿಮ್ಮ ಆಂಟಿನೂ ಇದು ಮನೇಲೆ ಮಮ್ಮಿ? ಮನ್ಯಾಗ ಅಲ್ ಬಿಡಮ್ಮ, ಮನೆಗ್ ಮಮ್ಮಿ. ಇದು ಅಲ್ಲಿ ನೋಡಿ ಸ್ಕ್ರೀನ್ ಹಿಂದೆ ಇಲ್ಲಿ ನೋಡಿ. ಇದು ಹಾಸಿರೋದು. ಇದು ಮನೆ ಸ್ಕ್ರೀನ್ ನೆನಪಿಲ್ಲ ನಿಮಗೆ? ಅಯ್ಯೋ ನಮ್ಮಮ್ಮಂಗೆ ವಯಸ್ಸಾಯ್ತು, ಮರ್ತೋಗ್ಬಿಟ್ಟಿದೆ. ಹೌದು, ಮನೆಯಾಗಿಂದೇನ ಒಟ್ಟು ನಿನ್ ಮಗ್ಗಿ ಜಡಿ ನೋಡೋದು ಚೆನ್ನಾಗಾಗಿತ್ತು. ಇದು ನಮ್ಮ ಮನೆ ಜೊತೆನೆ. ನಾನು ಇದು ಎಲ್ಲ ಇತ್ತಲ್ಲ, ಯಾರ್ದ ಏನೋ ಬಂದತ್ತೆ ಏನ ಒಟ್ಟು ಕರೆಸಿ ತೆಗಿಸ್ದಂಗ ಇತ್ತೆ ನಮ್ಮ ಮನ್ಯಾಗ. ನಿಮ್ ಕಕ್ಕ ಬದಿಕಾಕ್ ತರಿಸ್ತಿದ್ದಂಗಿದ್ದ. ನನ್ನ ಮೊದಲ ಮಗ್ಗಿ ಜಡಿ. ಪಾಪ ಕುತ್ತಿಗೆ ನೋವು, ಗಂಟ್ಲು ಬಂದ್ಬಿಡುದು. ನೀನು ಮಂಗಬಾವ್ ನಮ್ಮೂರ ಭಾಷೆ ಮಂಗಬಾವ್ ಅಂತಾರೆ. ಗಂಟ್ಲಾಗಿತ್ತು ಮಂಗಬಾವ್. ನೋಡಿ ಸೀರೆ ಚಂದ ಇದೆ. ತುಂಬಾ ಚೆನ್ನಾಗಿ. ನಿನ್ ಮದುವೆ ಉಡ್ಕೊಂಬಿಡು ಅದನ್ನ. ನಿಮ್ಮ ಆಂಟಿದ ಬೇಸಿ ಏನ ಕಲಿ ಆಗೈತಿ ಅಂದ್ಲೆ ತೊಳಸೇಳ ಏನ್ ಮಾಡ್ಯಾಳ ಗೊತ್ತಿಲ್ಲ. ಸೀರೆ ಏನ ಆಗೈತಕ್ಕ ಅಂದದ್ಲ ಏನ್ ಮಾಡ್ಯಾಳ ಹೆಂಗಿದೆ ನೋಡಿ. ಹೀರೋಯಿನ್ ಮಂಗಬಾವ್ ಹೀರೋಯಿನ್. ಚಂದಾಗಿದ್ದೆ ಅಂದ್ರೆ ರೆಡ್ ಸೀರೆ ಅಲ್ಲೊಳ್ಳೆ ಬೆಳ್ಳಗಿದ್ದೆ. ಕರಗಾಗಿನಿಲ್ಲ ಅವಾಗ ಇನ್ನೂ ಬೆಳ್ಳಗಿದ್ದೆ ಚಿಕ್ಕ. ಫೋಟೋ ಹೇಗಿದೆ ಕಮೆಂಟ್ ಮಾಡಿ. ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಫೋಟೋ ಬಂದ್ಬಿಟ್ಟು ನನ್ನ ಕೆಲವೊಂದು ಡ್ಯಾನ್ಸಿಂಗ್ ಫೋಟೋಸ್ ಆನ್ಯುವಲ್ ಡೇ ಟೈಮಲ್ಲಿ. ಡ್ಯಾನ್ಸಿಂಗ್ ಫೋಟೋ ಚಂದ್ರ ಚಕೋರಿ ಆಡ್ ಮಾಡಿದ್ದೆ. ಇದು ಚಂದ್ರ ಚಕೋರಿ. ಇದು ಯಾವ್ದ ಇದು ಕನ್ನಡ ಹಾಡು ಯಾವ್ದ ಮಾಡಿದ್ದೆಮ್ಮ. ಇದು ಯಾವ್ದ ಮುಂಗಾರ ಮಳೆ 2 ಯಾವ್ದ ಒಂದ್ ಮಾಡಿದ್ದು ಒಟ್ಟು. ಅದು ನನಗೂ ನೆನಪಾಗ್ತಿಲ್ಲ ಅದು ಯಾವ ಸಾಂಗ್ ಅಂತ. ಇದು ಚಂದ್ರ ಚಕೋರಿ. ಇದು ಚಂದ್ರ ಚಕೋರಿ. ಎಲ್ಲರೂ ವೆಲ್ಕಮ್ ಅಂತ ಏನು ಯಾವ ಅಂದ್ರೆ ಎಲ್ಲ ಎವರಿ ಬಡಿ ಅಂದ್ಬಿಟ್ಟಿದ್ನಿ. ಇದಲ್ಲ, ಅದು ಬೇರೆ. ಏನೇ ಹೇಳಕ್ಕವ ಏನೋ ಹೇಳಂತ ಸ್ಕೂಲ್ನಾಗ ಕರ್ಸಿದ್ರ ಏನೇ ಹಾಯ್ ಹಾಯ್ ಹೆವರಿ ಬಡಿ ಎಲ್ಲರನ್ನು ಬಡಿ ಅಂದ್ಬಿಟ್ಟಿದ್ನಿ. ಇದು ಈ ಲಂಗಲು ಚಂದ ಐತೆ.
ಅದ ನಿಮ್ಮ ಅತ್ತೆ ಹೊಲಿದ್ಲ ಅದನ್ನ ಕೂಡ ನಿಮ್ಮ ಅಜ್ಜಿ ಸೀರೆನೇ ಇರ್ಬೇಕದು. ಹೌದಾ? ನಿಮ್ಮ ಅತ್ತೆ ಹೊಲಿತಿದ್ಲ ಅವಾಗ ಎಲ್ಲವನ್ನ. ಚಂದ್ರ ಚಕೋರಿ ಮೂವಿದು ಯಾವ ಸಾಂಗ್ ಅದು? ಕುಹು 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 ಕೋಗಿಲೆ ಒಂದು ಸಾಂಗಿಗೆ ನಾನಿದು ಡ್ಯಾನ್ಸ್ ಮಾಡಿದ್ದು. ಆ್ಯನ್ವಲ್ ಡೇಗೆ ನಾನೇ ಹೀರೋಯಿನ್ ಆಗಿದ್ದು. ಇದು ಯಾಕೆ ಹಿಂಗೆ ಊದ್ಕೊಂಡು ನಿಂತಿದೆ ಗೊತ್ತಿಲ್ಲ. ನಮ್ಮ ಆ್ಯನ್ವಲ್ ಡೇಗೆಲ್ಲ ಡ್ಯಾಡಿ ಲೇಟಾಗಿ ಬರ್ತಾಯಿದ್ರು. ಅಂದರೆ ಆಫೀಸೆಲ್ಲ ಮುಗಿಸ್ಕೊಂಡು ಸಂಜೆ 5:30 ಸ್ಟಾರ್ಟ್ ಆಗ್ತಿತ್ತಲ್ಲ. ಬಟ್ ಡ್ಯಾಡಿ ಬರೋದು ಲೇಟಾಗಿ. ಕರೆಕ್ಟ್ ನಿಮ್ ಡ್ಯಾನ್ಸಿಗೆ ಡ್ಯಾನ್ಸಿಗೆ ಬರೋದು ಇನ್ನೂ ಬಂದಿಲ್ಲ ನಾವು ಸ್ಟೇಜ್ ಮೇಲೆ ಇತ್ಕೊಂಡು ನೋಡ್ತಾ ಇದ್ವಿ. ಹಿಂದೆ ನಿಂತಿರ್ತಿದ್ರು. ಫುಲ್ ಸೀಟ್ ಇರ್ಲಿಲ್ಲ, ಕಣ್ಣ ನೀರು ತುಂಬಿಬಿಡ್ತದ್ವು ಅವ್ರಿಗೆ ಪಾಪ. ನಿಮ್ಮ ಡ್ಯಾನ್ಸ್ ನೋಡಕ್ ಚಂದ ಹಿಂದೆ ಇರ್ತಿದ್ರು. ಬಟ್ ನಮ್ಮ ಡ್ಯಾನ್ಸ್ ಟೈಮಲ್ಲಿ ಇರ್ತಾ ಇದ್ರು. ಕಿಷ್ಕಿಂದ ಅಲ್ಲ ಮಮ್ಮಿ, ಸಿಂಕ್ಲೂರ್. ನಮ್ಮ ಅಮ್ಮಗೆ ನೆನಪಿಲ್ಲ ಇವು. ನಮ್ ತೋಟ ಇದೆಲ್ಲ ಹೌದ್ ಬಾಳೆ ತೋಟ ಇತ್ತು. ಹೌದು. ಏನಕ್ಕೆ ಹೋಗಿದ್ವಿ ಅದು? ಏನೋ ಪೂಜೆ ಇತ್ತು, ಜಾತ್ರೆ. ಊರ್ ಬಿಟ್ಟು ಹೋಗೋ ಜಾತ್ರೆ. ಸ್ವಾತಿ ಮೈತಲ್ಲ ಮೈತು. ಇದು ನಾನು ದೀಕ್ಯ. ನೀನ್ ನೀನ್ ನೋಡಿ ಸ್ಟೈಲ್ ರಾಣಿ ಫಾರಿನರ್ ಹುಡುಗಿದ್ದಂಗೆ. ಸ್ವಾತ್ ನೋಡಿ ಹೆಂಗದ ಒಳಕಿ ಕಡ್ಡಿ ಅವಾಗ. ಈಗಿನ ಹಿಂಗಾಗ್ಬಿಟ್ಟಾಳ ನೋಡಿ ಮತ್ತೆ. ಅದು ಗುಳೆಲಕಮ್ಮನ ಜಾತ್ರೆ ನಮ್ಮೂರಲ್ಲಿ. ಏನದು ವರ್ಷಕ್ಕೊಂದ್ಸಲ ಅಲ್ಲ ಮಮ್ಮಿ? ಎಲ್ಲರೂ ಊರ್ ಬಿಟ್ಟು ಹೋಗ್ಬೇಕಿತ್ತು. ಇಡೀ ಊರಲ್ಲಿ ಯಾರು ಇರಬಾರ್ದಿತ್ತು, ಮನೆಯಿಂದ ಹೊರಗೆ ಬರ್ಬಾರ್ದು. ಆ ಥರ ಒಂದು ಹಬ್ಬ, ಊರಹಬ್ಬ. ನಮ್ಮ ತೋಟದಾಗ ಹೋಗಿದ್ವಿ. ಎಲ್ಲರೂ ಬೆಳಗ್ಗೆನೆ ಎದ್ದು 6:30-7 ಗಂಟೆಗೆಲ್ಲ ಊರ್ ಬಿಟ್ಟು ಬಿಡ್ತಾ ಇದ್ರು. ನಾವೆಲ್ಲ ನಮ್ಮ ತೋಟಕ್ಕೆ ಹೋಗ್ತಿದ್ವಿ. ನಮ್ಮ ತೋಟ ಇತ್ತು ಊರಿಂದ ಆಚೆ. ಚಂದ ಹಂಗೆಲ್ಲ ಹಬ್ಬಗಳಿದ್ರು ಅಲ್ಲಿ. ಆ ಒಂದು ಟೈಮಲ್ಲಿ ಈ ಒಂದು ಫೋಟೋ ಅಂಡ್ ಈ ನನ್ನ ಡ್ರೆಸ್ ಬಂದ್ಬಿಟ್ಟು ಅಯ್ಯನ್ ಮಾಮನ್ ಮದುವೆಯಲ್ಲಿ ತಗೊಂಡಿದ್ದು. ಅದಕ್ಕೆ ಒಂದು ಕೋಟ್ ಇತ್ತು, ಇದೇ ಕಲರ್ ಕೋಟ್. ಅಲ್ಲಿ ಒಂದು ಫೋಟೋ. ನಮ್ಮ ಸ್ಪೆಕ್ಸ್ ನೋಡಿ ಯಾವ ತಗೊಂಡ್ ನೀನ್ ಸ್ಟೈಲ್ ರಾಯ್ ನೀನ್. ಅಯ್ಯೋ ಹೇಳ್ಬಾರ್ದು. ಹಿಂದೆ ಇರೋರು ಅಣ್ಣನ ಫ್ರೆಂಡ್ಸ್, ವಿನ್ನಣ್ಣ, ಇದು ಮಹೇಶ್ ಅಣ್ಣ, ಇದು ಯಾರು ಗೊತ್ತಾಗ್ತಿಲ್ಲ. ಯಾರೇನೋ ವಿನ್ನು ಮಹೇಶ ಇವ್ರು ಯಾರು ಗೊತ್ತಿಲ್ವಾ. ಇದು ಗುಳೆಲಕಮ್ಮನ ಜಾತ್ರೆ. ಅದು ನಮ್ಮ ಫೋಟೋಸ್ ಜಾಸ್ತಿ ಇದೆ, ತುಂಬ ಫೋಟೋಸ್ ಇದೆ. ಅಂಡ್ ಈ ಫೋಟೋ ಯಾರ ಬರ್ತಡೇನೇ ಇದು, ಶಿವಪ್ಪನ ಬರ್ತಡೇನೆ. ಗಿಡ್ಡಂದೆ ಬರ್ಡೇ. ಅವಳು ಮೂಂಜಿ ಅವ್ನ್ ಶಿವಪ್ಪ ಅವನ ರೌನ್ ಬಿಟ್ಟೇ ಇರ್ತದ. ಈಗ ನೋಡಿದ್ರ ಹಂಗ ಈ ದೊಡ್ಡ ಮನುಷ್ಯ ಆಗಿಬಿಟ್ಟಾನ ಅವನು. ಅವಳು ಮುಂಜಿ ಶಿವಪ್ಪ. ನಿಮ್ಮಪ್ಪ ಮಕ್ಕಳ ಸೈನ್ ಅಂದ್ಬಿಟ್ರೆ ನಿಮ್ಮಪ್ಪ ಹೇಳ್ಬಾರ್ದ. ಎಲ್ಲರನ್ನ ಅಂಟ್ರಸ್ಕೊಂಡು ಫೋಟೋ ತೆಗ್ಸ್ಕೊಂತಿದ್ರು. ಒಬ್ರ ಒಂದಿನ ತೆಗ್ಸ್ಕೊಂಡ್ಲಿಲ್ಲ. ಗಿಡ್ಡನ್ ಬರ್ಡೇ ಟೈಮಲ್ಲಿ ಫೋಟೋ ನನ್ನ ಪೋಸ್ ನೋಡಲಿ. ಮೈತ್ರಾನಂತೂ ಯಪ್ಪ, ಇವಾಗ ನೋಡಿದ್ರೆ ಮೈತ್ರಾನ ಅಂತ ಆಗ್ತದೆ ಅವರು. ನೀನ್ ನೋಡಿ ಮುಸ್ಲಿ ಮಾಡಿಬಿಟ್ಟು ಅವಾಗಲೇ ಸ್ವಲ್ಪ ಔಟ್ ಎಲ್ಲ. ದೀಕ್ ನೋಡಿ, ದೀಕ್ ಎಲ್ಲಿ ನಮ್ ದೊಡ್ಡಪ್ಪ ಬೈದ್ ಬಿಡ್ತಾನಂತ ಗಡ ಹೋಗಿ ನಾವ್ ಮನೇಲಿ ಎದುರ್ತಾ ಇದ್ದಿದ್ದು ಡ್ಯಾಡಿಗೆ. ಎದುರಸರಲ್ಲ ಅವನು ಎದುರ್ತದ ಅವ್ರಿಗೆ. ಗಿಡ್ಡ ಅಂತ ಅಳ್ತಿದ್ದ. ಗಿಡ್ಡ ಅವ್ರ ಅಮ್ಮ, ಡ್ಯಾಡಿ ಅಮ್ಮ. ಫ್ರೆಂಡ್ ಅನ್ಕೊಂಡೆ. ಫ್ರೆಂಡ್ ಅನ್ಕಂತ ನಿಮ್ಮ ಅಪ್ಪಾಜಿ. ಇದು ಗಿಡ್ಡನ್ ಬರ್ಡೇ ಫೋಟೋ. ಆಯ್ತಾ. ನೆಕ್ಸ್ಟ್ ಫೋಟೋ ಬಂದ್ಬಿಟ್ಟು ಬಿಫೋರ್ ಅಂಡ್ ಆಫ್ಟರ್ ಫೋಟೋಸ್. ಆಯ್ತಾ. ಇದ್ರ ಸ್ಟೋರಿ ಕೇಳಿದ್ರೆ ಅದ ಶಾಕ್ ಆಗ್ತೀರಾ ನೀವೆಲ್ಲ. ಹೇಳಿ ಮಮ್ಮಿ, ಫೋಟೋಸ್ ಡಿಸ್ಪ್ಲೇ ಆಗುತ್ತೆ ನೋಡಿ. ನಾರಿ ದಟ್ಟಿ ಫೋಟೋಸ್ ಇದು. ಯಾರು ಮೈತನ್ ನಾರಿ ದಟ್ಟೆಗೆ ನೀನ್ ಊದ್ಕೊಂಡ್ ಕುಂತ್ ಬಿಟ್ಟು ಹೇಳಬಾರ್ದು ಕತಿ. ಅಕ್ಕಿಗೆ ಮಾಡ್ತೀರಿ ನನಗ್ ಮಾಡಲ್ಲ ಅಂತ. ಮತ್ತೆ ಹೋಗಿ ನಿನಗ್ ನಿಮ್ಮ ಅತ್ತೆಯವ್ರು ಒಂದ್ ಸೀರೆ ತಂದು ನಿನ್ ರೆಡಿ ಮಾಡಿ ಅಕ್ಕಿ ಜೊತೆ ಕುಂದ್ರಿಸಿ ಎಲ್ರು ಮುಯಿ ಮಾಡಿದ್ರು. ಮತ್ತೆ ನಮ್ ಶೋಭಾಕ್ ಬಂದಾಳ, ಆಕಿಗೆ ಯಾಕೆ ಇಬ್ರನ್ ಕುಂದ್ರಿಸಿದ ಅಂದ್ಲು. ಹಿಂಗ್ ಸಿಟ್ಟಾಗಳ ಶೋಭಾ ಅಂತ ನಿಮ್ಮಿ ಅಂದ್ಲು. ಮತ್ತೆ ನಮ್ಮ ಅಕ್ಕನೂ ಹೋಗಿ ಒಂದ್ ಸೀರೆ ಮುಂಚೆ ಹಿಂಗ್ ಊದ್ಕೊಂಡ್ ಕೂತಿದ್ದೆ ನನಗ್ ಮಾಡ್ತಿಲ್ಲ ಅಂತ. ಆಮೇಲೆ ನನ್ನ ರೆಡಿ ಮಾಡಿ ಕೂಡ್ಸಿದ್ರು. ಫೋಟೋ ಬರುತ್ತೆ ನೋಡಿ. ಅವಾಗ ಅಕ್ಕಿಗೆ ನಿನಗ್ ಒಂದ್ ಸೀರೆ ತಾಮಂತ ಮತ್ತೆ ಹೋಗಿಲ್ಲ ಚಣ್ಣಂಗಡ್ಯಾಗ. ಆಕಿಗೆ ಏನ್ ಮಾಡ್ತಾರ ನಿನಗ್ ಮಾಡಿಸ್ಕೋಬೇಕು. ಆಕಿ ಏನಾರ ಮಾಡ್ಲಿ ನೀನೇ ಯಾಕ ಮದ್ವಿ ಒಂದ್ ಮಾಡಂದಿಲ್ಲ. ಮದ್ವೆ ಯಾರು ಆಗ್ಬೇಡಿ ಫ್ರೆಂಡ್ಸ್. ತೇಜ್ ನೋಡಿ ಹೆಂಗದ. ಇದು ತೇಜು. ಚೈತು ಸೇಮ್ ಅಕ್ಷರ ಹಿಂಗ ನೋಡ. ರೌಡಿ ಬೇಬಿ ಸೇಮ್ ಹಿಂಗದಾಳ.
ಚೈತಿದ್ದಂಗ. ಇದು ಇದು ಬಿಫೋರ್ ಫೋಟೋ ಅಂಡ್ ಇದು ಆಫ್ಟರ್ ಫೋಟೋ. ನನಗೆ ರೆಡಿ ಮಾಡಿದ್ರು ಅಂತ ಫುಲ್ ಖುಷಿ. ಹೆಂಗ್ ಆಗ್ತಾ ಇದೆ ನೋಡಿ. ಹಂಗ ಫುಲ್ ಖುಷಿ. ಆಕಿ ಕೈಯಾಗ ಏನಾರು ಮುಯಿ ಮಾಡಿದ್ರೆ ಮೊದ್ಲು ಆಕಿನ ಮಾಡ್ತಾರ ಇಲ್ಲ ಅಂತ ಎಲ್ಲರೂ ಮಾಡ್ಯಾರ. ಮತ್ ನಿನಗೆ ಹೇಗೆ ಕಾಣಿಸ್ತಾ ಇದೀನಿ ಕಮೆಂಟ್ ಮಾಡಿ. ನಾನು ನನ್ನ ಅಕ್ಕ. ಇದು ಸರನು ಸರ್ವಮಂದ. ಅದು ಯಾವಲಕ್ಕಿ ಸರ. ಅದೇನಾ ಹೆಚ್ಚು ಹಾಕಿತ್ತು. ಮನೆಗಿನೂ ಹಾಕಿವೆಲ್ಲ ಒಂದ್ ದಿವ್ಸ. ಯಾವ ನಿಮ್ಮ ಅತ್ತಿ ಅವ್ರು ಇವರು ಎಲ್ಲ ಬಿಚ್ಚಿ ಹಾಕಿದ್ರು. ನೀನು ಮತ್ತೆ ಊದ್ಕೊಂಬಿಡ್ತೀಯ. ಇದು ಈ ಒಂದು ಫೋಟೋ ಸ್ಟೋರಿ. ನೆಕ್ಸ್ಟ್ ಫೋಟೋ ತೋರಿಸ್ತೀನಿ. ನೆಕ್ಸ್ಟ್ ಫೋಟೋ ದೀಪಾವಳಿ ಹಬ್ಬ. ನಮ್ಮನೇಲಿ ಅಂಗಡಿಲಿ ದೀಪಾವಳಿ ಫೋಟೋಸ್ ಇದು. ಲಕ್ಷ್ಮಿ ಮಾಡಿದ್ದು ನಮ್ಮನೇಲಿ. ಸೀರೆ ಉಡಿಸಿಕೊಂಡಿದ್ದು ಮಂಗಳ ಸೀರೆ ಉಡಿಸಿದ್ದು. ಮಂಗಳನ ಸೀರೆ ಇದು. ಹೌದೇನಾ? ಓಡಿಸಿ ನೋಡಿ. ಅದು ಮಂಗಳನ ಸೀರೆನ. ಮೈ ತುಟ್ಕೊಂಡಿರೋದು ಮಂಗಳನ ಸೀರೆನ. ಅದು ಚಂದ ಇತ್ತು ಆಕ್ಚುಲಿ. ನಮ್ಮ ಮನೇಲಿ ಅದೇ ಪಾಡ್ಯದ ದಿನ ಅಣ್ಣ ತಮ್ಮಂದ್ರಿಗೆ ಆರತಿ ಮಾಡೋದೊಂದು. ಅಂಗಡಿಲಿ ಲಕ್ಷ್ಮೀ ಪೂಜೆ ಮಾಡಿಬಿಟ್ಟು, ನಮ್ದು ಅಂಗಡಿ ಇತ್ತು, ಅಂಗಡಿ ಲಕ್ಷ್ಮೀ ಪೂಜೆ ಮಾಡಿ ಅದಾದ್ಮೇಲೆ ಫಸ್ಟ್ ಅಣ್ಣನ ಲಕ್ಷ್ಮೀ ಪೂಜೆ ಮಾಡಿ ಆಮೇಲೆ ಅಣ್ಣ ತಮ್ಮಂದ್ರಿಗೆಲ್ಲ ಆರತಿ ಮಾಡೋದು. ಅವತ್ತಿನ ದಿನ ಸೀರೆ ಉಟ್ಕೊಳ್ಳೋದು ಒಂದು ಪದ್ಧತಿ. ಕಳಿಸ್ತೀನಿ ಬಿಡು ಮಮ್ಮಿ, ನಾನು ತೆಗಿತೀನಿ. HD ದರ್ಶನ್ ಹಡಗಲಿ ಕೈ ಅಂತಿದ್ದ ನೋಡಿಲಿ. ಹೊಟ್ಟೆ ಸತಿ ಅಂತ ನಿಮ್ ಡ್ಯಾಡಿ ಏನೇನು ತಿನ್ಸಂಗಿದ್ದಿಲ್ಲ. ಹಂಗೆ ಆರತಿ ಮಾಡ್ಬೇಕು. ಅವ್ರಿಗೆ ಟಿಫನ್ ಕೊಡಂಗಿದ್ದಿಲ್ಲ. ಮೊದ್ಲು ಸ್ನಾನ ಮಾಡಿದ ತಕ್ಷಣ ಆರತಿ ಮಾಡಿ ಸ್ವೀಟ್ ತಿಂದ ಮ್ಯಾಗ ಆಮ್ಯಾಗ ಉಪ್ಪಿಟ್ಟು. ಅದೇ ಶಾವಿಗೆ ಉಪ್ಪಿಟ್ಟು. ನೋಡಿ ಗಿಡ ಫುಲ್ ಕ್ಯೂಟ್ ಇದ್ದ. ಅವ್ನ ಕಳ್ಳದನ್ನಲ್ಲ ಸುಳ್ಳ. ಅವ್ರ ಡ್ಯಾಡಿ ಹೋಗಿ ನಿಮ್ ಡ್ಯಾಡಿ ತಗ ಏನಾರ ಚಾಕ್ಲೇಟ್ ಅಂತ ಅದಂತೆ ಸೆಟ್ಟಿ ಅಂಗಡಿಯಾಗಲಿ ಅಲ್ಲಿ ಅಂಗಡಿಯಾಗಲಿ ತಂದು ತಿಂದು ಬಿಡ್ತದ. ನಿಮ್ ಡ್ಯಾಡಿ ಕಿವು ಮಾತ್ರ ಏನಂತದ್ದಲ್ಲ. ಆ ದೀಕು ಒಂದ್ ಈಟು ಹೊಟ್ಟೆ ಹೊಸ್ತತಿ ಅಂದ್ಬಿಟ್ರೆ ದೀಕ ಗದರಿಸ್ಬಿಡೋದು. ಈಗ ದ OG ಗ್ಯಾಂಗ್ಸ್ಟಾರ್. ಈಗ ಎಲ್ಲ ನಾವು ಹಿಂಗೆ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ತೆಕ್ಕೋಬಹುದು ಫ್ರೆಂಡ್ಸ್. ಇವಾಗ ಏನದು ಇವಾಗಿನ ಟ್ರೆಂಡ್ ಆಗಿರ್ಬೋದು. ಹುಡುಗಿರು ದೀಪಾವಳಿ ಟೈಮಲ್ಲಿ ಹಿಂಗೆ ದೀಪ ಇಟ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದೆಲ್ಲ. ಆದರೆ ಅದರ ಹಿಂದಿನ ಸತ್ಯ, ಅದರ ಹಿಂದಿನ ಇನ್ಸ್ಪಿರೇಷನ್, ನನ್ನ ಮಗಳು ಇನ್ಸ್ಪಿರೇಷನ್ ಅಲ್ಲ, ಅದೇನೋ ನಂಗೆ ವರ್ಡ್ ಬರ್ತಾ ಇಲ್ಲ. OG ಬಿಹೈಂಡ್ ದಟ್ ಫೋಟೋ ಅಂತ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಮಗಳು, ನನ್ನ ಅಕ್ಕ, ಈ ಅಮ್ಮನ ಮಗಳು. ಆ ಫೋಟೋ ಯಾವಾಗ್ಲೂ ಹೀರೋಯಿನ್ ನನ್ನ ಮಗಳು. ಹೌದ್ ಬಿಡು, ಅವಾಗ್ಲಿ ಹೀರೋಯಿನ್, ಈಗ್ಲಿ ಹೀರೋಯಿನ್. ದೀಪಾವಳಿ ದಿನ ಹಿಂಗ್ ದೀಪ ಇಟ್ಕೊಂಡು ಕ್ರಿಂಜ್ ಆಗುತ್ತೆ. ಇವಾಗೆಲ್ಲ ಇಟ್ಕೊಂಡು ಫೋಟೋ ತೆಗ್ಸಿದ್ರೆ ಕ್ರಿಂಜ್ ಮಮ್ಮಿ ಅಂತಾಳೆ. ಅವಾಗ ತೆಗಿಸ್ಕೊಂಬಿಟ್ಟಾಳಲ್ಲ ಆಕಿ ಕ್ರಿಂಜ್. ಚಂದ ಚಂದ ನನ್ನ ಮಗಳು ಬಂಗಾರಿ. ಆಯ್ತು ಮಮ್ಮಿ, ಆಯ್ತು ಬಂಗಾರಿ. ಈಗ ನೋಡು ದೊಡ್ಡಕ್ಕೆಗಿತ್ತು ಮಾಹಿತಿ ದೊಡ್ಡಕ್ಕೆಗಿತ್ತು. ಎಲ್ಲ ನೋಡಿಲ್ಲ ಹೆಂಗದೆ. ಅವಾಗೆಲ್ಲ ಒಂಚೂರು ಸಿಟ್ಟು ಕಡಿಮೆ ಆಗಿತ್ತು. ಸ್ವಲ್ಪ ಅಂದ್ರೆ ಬಾಳ ಏನಲ್ಲ, ಕಡಿಮೆ ಆಗಿತ್ತು. ಆಕಿ ಕೊಳ್ಳಾಗ ನಮ್ಮಪ್ಪ ಹಾಕಿದ್ ಚೈನ್ ನೋಡ್ಬಿಟ್ಟೆ ಆಗಿತ್ತು. ನಮ್ಮಪ್ಪನ ಜೊತೆಗೆ ನಮ್ಮೂರಿಗೆ ಬರ್ಲಿಲ್ಲ ಚಿಕ್ಕನಿ. ಒಟ್ಟ ನಮ್ಮಪ್ಪ ಚೈನ್ ಸರ ಮಾಡ್ಸೋ ಅವ್ರಿಗೆ ನಮ್ಮಪ್ಪ ಎಂತ ಕಳ್ಳ ಗೊತ್ತೇನು? ನಿನಗೆ ಬೆಳಿ ಚೈನ್ ತಗೊಂಡು ಬಂಗಾರ ನೀರು ಕುಡಿಸ್ ಇವ್ರಪ್ಪ ಹಿಂಗಿದ್ದ. ಅದು ನಾನ್ ಬಿಡ್ತೀನ, ಅದು ನಂಗೆ ಗೊತ್ತಾಗಿತ್ತು. ಹೋಗಿದ್ದು ಎಲ್ಲ ಆಮೇಲೆ ಬಂಗಾರ ಚೈನ್ ತಾಮಂತೆ ನೀನ್ ದೊಡಿಕೆದಾಗ ಡ್ಯಾಡಿ ಜೊತೆ ಒಂದು ಫೋಟೋ. ನಿಮ್ಮಪ್ಪಗ ದುಃಖ ಆಗ್ಬಿಟ್ಟತ್ ನನ್ನ ಮಗಳ ದೊಡ್ಡಕ್ಕೆ ಆಗ್ಬಿಟ್ಲು ಅಂತಂದು. ಫಸ್ಟ್ ಮೆಚೂರ್ಡ್ ಫಂಕ್ಷನ್, ಇಡೀ ಊರಿಗೆಲ್ಲ ಗೊತ್ತಾಗ್ಬೇಕು ಹಂಗ್ ಫಂಕ್ಷನ್. ಈಗ ಏನ್ ಈ ಸೀರೆ ಆಯ್ತಾ ಮಮ್ಮಿ? ನಮ್ಮಪ್ಪ ತಂದ್ರದೇ. ಅಯ್ಯೋ. ಓಕೆ, ನೆಕ್ಸ್ಟ್ ಫೋಟೋ. ಈಗ ಬರ್ತಾರೆ ರಾಧೆ. ನಿಮ್ ಶಿಲಾಂಡ್ ರೆಡಿ ಮಾಡಿದ್ಲಿ ಇದನ್ನ. ಆ ಲಂಗ ಬ್ಲೌಸ್ ನೋಡು. ಇದು ಪೆದ್ದ ಏನ ಕೃಷ್ಣ ಆಗಿದ್ದ. ರಾಧೆ ಆಕೆ ಕರ್ಕೊಂಡು ಹೋಗಿ ರೆಡಿ ಮಾಡಿಕೆ ಒಂದು ಪಾಪ ಎಷ್ಟು 2-3 ಗಂಟೆ ಮಟ್ಟ ಇದ್ದು
ಕರ್ಕೊಂಬಂದ್ಲಿ ನನ್ನೆಲ್ಲ ಅದ್ ಯಾವ್ದ ಇದ್ರಾಗ ಕೋರ್ಕಳ್ ಇದ್ರಾಗ ಸೊಲ್ಲಮನ್ ಸ್ಕೂಲ್ ಇತ್ತು ಶೀಲಿ ನೀ ಯಾವ್ದಕ್ಕೆ ಅಂದ್ರೆ ಅದೇ ಕೃಷ್ಣ ಜನ್ಮಾಷ್ಟಮಿ ದಿನ ಫಂಕ್ಷನ್ ಇರುತ್ತಲ್ಲ ಅದಕ್ಕೆ ರೆಡಿ ಆಗಿದೆ. ಅದಕ್ಕ ಆ ಥರ ಸುಮಾರಿದೆ. ಅಂದ್ರೆ ನನ್ನ ಎವರಿಬಡಿ ಅಲ್ಲ ಮಮ್ಮಿ, ಇದು ಎಲ್ಲಾರನ್ನು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಅಲ್ಲ, ಫ್ಯಾಷನ್ ಶೋ ಇತ್ತು ಅವಾಗ ಅಂದದ್ ನೀನ್ ಎಲ್ಲಾರು ಬಡಿ ಅಂದದ್ ಅವಾಗ. ಇಲ್ಲ ಮಮ್ಮಿ, ನೀನ್ ಸುಮ್ನಿರ್ ಮಮ್ಮಿ. ಇದು ಫ್ಯಾಷನ್ ಶೋ ಮಾಡಿ ಚಂದಾಗಿದ್ದಿ. ಡ್ರೆಸ್ ಚೆನ್ನಾಯ್ತು. ಎಲ್ರಿ ಅದೇ ಈ ಮಣಿ ಇತ್ತಾಗ ನಾಗಮಣಿ ಇತ್ತ. ಈ ಸರ ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಮಾಡಿ. ಅಲ್ಲಿ ನಾನು ಡಿಸ್ಪ್ಲೇ ಆಗುತ್ತೆ ನೋಡಿ, ಮುಂಗಾರು ಮಳೆ ಸರ ಅಂತ ಹಿಂಗೊಂದು ಹಾಕೊಂಡು ಇನ್ನೊಂದು ಸುತ್ತಾಕಿ ಇಷ್ಟು ಉದ್ದ ಹಾಕ್ಬೋದಿತ್ತು. ಅವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇತ್ತು ಮುಂಗಾರು ಮಳೆ ಸರ ಅಂತ. ನನ್ನ ಕೈಯಲ್ಲಿ ಬ್ಯಾಂಡ್ ನೋಡು, ನನ್ನ ಸ್ಟೈಲ್ ಬ್ಯಾಂಡ್ ನೀನ್ ಅವಾಗ ಇಲ್ಲಿಂದ ಲೈನ್ ಚುಕ್ಕಿ ಹೆಚ್ಚಿಗಣಕಿ ಹೂವು ಹಂಗೆ ಇಲ್ಲಿಗಳೇ ಬಿಡ್ಬೇಕಿತ್ತಂಗ ಹೂವು. ನಂದೊಂದು ಫ್ಯಾಷನ್ ಶೋ ನಿಮ್ಮ ಅಕ್ಕ ಮುಡ್ಕೊಂತದ್ದಲ್ಲ, ನೀನ್ ಮಾತ್ರ ಹೂ ಸೀದಾ ಇಲ್ಲಿಗಿಳ್ತದ್ದು ನೋಡಿ. ಅದೊಂದು ಫ್ಯಾಷನ್ ಶೋ. ಇದು ಭರತನಾಟ್ಯ. ಭರತನಾಟ್ಯಕ್ಕೆ ಹೋಗಿದ್ರಿ ನೀನು ನಿಮ್ಮ ಅಕ್ಕ? ಇದು ಸ್ಕೂಲಲ್ಲಿ ಮಮ್ಮಿ. ಅಲ್ಲ ಮೈತು ಒಕ್ಕದ್ಲು ಆಕಿ, ಇವ್ರ ತಕ್ಕ ಒಕ್ಕದ್ಲು ಆಕಿ, ಯಾರ ಅರ್ತಾರ ಅಲ್ಲ ಅಮ್ಮಣ್ಣವ್ರ ಮನೆ ಬಾಡಿಗೆ ಇದ್ರಲ್ಲ ಅಲ್ಲಿ ಒಕ್ಕದ್ಲು ನಿಮ್ಮ ಅಕ್ಕ. ಭರತನಾಟ್ಯ ಕಲ್ತ್ಲು, ಸಂಗೀತ ಕಲ್ತ್ಲು, ಒಂದಲ್ಲ ನಿಮ್ಮ ಅಕ್ಕ. ನಾನು ಹೋಗಿದ್ದೀನಿ ಸಂಗೀತಕ್ಕೆ. ಡ್ಯಾನ್ಸ್ ಕ್ಲಾಸ್ ಪುಟ್ಟಿ ಹಾಕಿ ಜೊತೆ. ಆಮೇಲೆ ನಾನು ಪುಟ್ಟಿ ಹೋಗ್ತಾ ಇದ್ವಿ ನಮ್ಮ ಮನೆ ಎದುರುಗಡೆ ಪುಟ್ಟಕ್ಕ. ಇಬ್ರಿಗೆ ಯಾರ ತಡೆಬಿಟ್ಟಿದ್ರಂದು ವಿನ್ನಣ್ಣಗೆ ಹೇಳಿ ಅವ್ರನ್ನೇನಂಗ ವಿನ್ ಯಾರ ಫ್ರೆಂಡ್ಸ್ ತಡವಿದ್ರು ಅವ್ರನ್ನ. ಮತ್ತೆ ವಿನ್ನು ಏನೋ ಹೇಳಿ ಅವ್ರನ್ನ ಗದರಿಸಿ ಏನೋ ಮಾಡಿಸಿದ. ಇನ್ನೊಂದಿದ್ದು ಬುಂಬುರೋ ಬುಂಬುರೋ ಅಂತ ಒಂದು ಸಾಂಗ್ ಡ್ಯಾನ್ಸ್ ಅನಾರ್ಕಲಿ ಸಖತ್ತಾಗಿತ್ತು ಡ್ರೆಸ್. ಇದು ನಾಗಮಣಿತಾಗೆ ಚಂದಾಗಿದ್ದ ಅವಾಗ ಕೂಡ. ಚಂದದಿ ಮಮ್ಮಿ, ನನ್ನ ಹೀರೋ. ಇದು ನನ್ನ ಡ್ಯಾನ್ಸ್, ಕೆಲವೊಂದು ಡ್ಯಾನ್ಸ್ ಸ್ಕೂಲ್ ಆ್ಯನ್ಯುವಲ್ ಡೇ ಫೋಟೋಸ್. ಹಾಗೆ ನೆಕ್ಸ್ಟ್ ಫೋಟೋ ತಗೊಬರ್ತೀನಿ. ಎಷ್ಟು ಫೋಟೋಸ್ ಇದೆ ಇವ್ರದ್ದು ಅಂತ ಅನ್ಕೋಬೇಡಿ ಪ್ಲೀಸ್. ಈಗ ಲಾಸ್ಟ್ ಒಂದು 2 ಫೋಟೋಸ್ ಇದಂತ ಸೇಮ್ ಗಣೇಶ್ ನಿಂತುಬಿಟ್ಟ ಮಗ್ಲ. ಜೋಗಿ ಮೈತುನ್ ಡ್ಯಾನ್ಸ್ ನೋಡಕ್ ಹೋಗಿದ್ವಿ ಸಂಗಮೇಶ್ವರಪೇಟೆ ಚಿಕ್ಕಮಂಗ್ಳೂರು. ಅಲ್ಲಿಂದ ಹಂಗ ಜೋಗಿ ಹೋಗಿದ್ವಿ. ಅಲ್ಲಿ ಬರ್ತಾನೆ ಲಕ್ಷ್ಮಿ ಇಕ್ಕಿ, ಅದು ವರ್ಷಿ ಇಲ್ಲಿ ನೋಡು, HD ಗಿಡ್ಡ ದೀಕ ಲಕ್ಷ್ಮಿ ನೀನು ಪಕ್ಕಕ್ಕೆ ಗಣೇಶ್. ಆಗ ಫುಲ್ ಮುಂಗಾರು ಮಳೆ ಹಿಟ್ ಆಗಿತ್ತಲ್ವಾ. ಹೆಂಗೆ ಅಂದ್ರೆ ಇದು ಗ್ರಾಫಿಕ್ಸ್ ಅವರು ಎಡಿಟ್ ಮಾಡಿ ಕೊಡೋದು. ನಿಮ್ಮ ಪಕ್ಕ ಗಣೇಶ್ ಬರ್ತಾನೆ, ಪೂಜಾ ಗಾಂಧಿ ಬರ್ತಾಳೆ ಅಂತೆಲ್ಲ ನಮ್ಗೆ ಎಡಿಟ್ ಮಾಡಿ ನಾವು ತೆಗ್ಸ್ಕೊಂಡಿದ್ದು. ನಮಗೆ ಪಕ್ಕಕ್ಕೆ ಬೇಕು ಅಂತ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡಿದ್ದು ಜೋಗ್ ಫಾಲ್ಸ್ ಅಲ್ಲಿ 2007. 2007ರಲ್ಲಿ ಜೋಗ್ ಫಾಲ್ಸ್ ಅಲ್ಲಿ. ಯಾಕೆ ಅಂದ್ರೆ ನನ್ನ ಅಕ್ಕ ಬಾಳೆಹೊನ್ನೂರಲ್ಲಿ ಸ್ಕೂಲ್, ಅವಳದು ಹಾಸ್ಟೆಲಲ್ಲಿ ಇದ್ಲು. ಅವಳದು ಆನ್ಯುವಲ್ ಡೇಗೆ ಎಲ್ಲರೂ ಹೋಗಿದ್ವಿ. ಅದು ಟ್ರ್ಯಾಕ್ಸ್ ಮಂದಿ ಹೋಗ್ತಾ ಇದ್ವಿ ಅವಳ ಸ್ಕೂಲ್ಗೆ. 6 ತಿಂಗಳ ನೋಡಾಕ ಅವಳಾಕಿ ಅವಳದು ಆನ್ಯುವಲ್ ಡೇ ಮುಗಿಸ್ಕೊಂಡು ಅವಳನ್ನ ವಾಪಸ್, ಅವಳಿಗೆ ಆನ್ಯುವಲ್ ಡೇ ಮುಗ್ಮೇಲೆ ಒಂದು ವೀಕ್ ಏನೋ ರಜೆ ಇರ್ತಾಯಿತ್ತು ಅಂತ ಅವಳನ್ನ ಕರ್ಕೊಂಡು ವಾಪಸ್ ಬರಬೇಕಾದ್ರೆ ಜೋಗ್ ಫಾಲ್ಸ್ಗೆ ಹೋದಾಗ ಈ ಒಂದು ಫೋಟೋ. ನಿಮ್ಮ ಆಂಟಿ ಅವಾಗ ಶಿವಪ್ಪಂದೇನ ದರ್ಶನದ ಸ್ವಾಟರ್ ಬಿಟ್ಟ ಬಂದು ರೂಮ್ನ ಬಾಳೆಹೊನ್ನೂರು ಮಠದ ರಾತ್ರಿ. ಚೆನ್ನಾಗಿತ್ತು ಅವಾಗ. ಗಣೇಶ್ ಪಕ್ಕ ಲಕ್ಷ್ಮಿ ನೋಡಿ ಹೆಂಗ್ ನಿಂತ ಹಿಂಗೆ ಒಟ್ಟ ಒಳತ್ತಿದ್ದಿಲ್ ನೋಡು, ಹಿಂಗೆ ಸುಮ್ಮನೆ ಮೆದಗಳಿ. ವರ್ಷ ಇಬ್ರು ಅಮ್ಮನ ಜೊತೆನೆ ಒಂಚೂರು ಬಿಟ್ಟಿರ್ತದಲ್ಲ. ಇದೊಂದು ಫೋಟೋ ನಮ್ಮ ಜೋಗ್ ಫಾಲ್ಸ್ ಅಲ್ಲಿ ಗಣೇಶ್ ಜೊತೆ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ. ಯಾರಾದ್ರೂ ಫೋಟೋ ತೆಗ್ಸ್ಕೊಂಡಿದ್ದೀರಾ ನೋಡಿ, ನಾನು ತೆಗ್ಸ್ಕೊಂಡಿದ್ದೀನಿ. ಓಕೆ ಲಾಸ್ಟ್ ಫೋಟೋ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲಾಸ್ಟ್ ಫೋಟೋ. ಆಯ್ತು ಮಮ್ಮಿ, ಆಯ್ತು. ವಾವ್, ನಮ್ಮ ತಮ್ಮನ ಎಲೆಕ್ಷನ್ ಇದು ಮಾತ್ರ ಭಾರಿ. ನಮ್ಮೂರ್ ಎಷ್ಟ್ ಚಂದ ಅವಾಗ ಕಟ್ಟಿ ಚಂದ ಐತಿ. ಇವಾಗ ಕಟ್ಟಿ ತೆಗಿಸಿ ಎಲ್ಲ ಕಾಳನ ಹೋಗ್ಬಿಟ್ಟೈತಿ ನಮ್ಮ ಮನೆ. ಹೋದ್ರ ಒಂದ್ ಚಂದ ಇರ್ತದ ಕಟ್ಟೆ. ಅದು ಈಗೇನೋ ಹೋಗಿ ಅಲ್ಲಿ ಕಳ್ಕೊಂಡಾಗ್ಬಿಟ್ಟತಿ, ಏನೋ ಇಲ್ಲಿ ಬಿಡ ಮನ್ಯಾಗ ನಂಗೆ ಆಗಿಬಿಟ್ಟತಿ ಈಗ ನಮ್ಮ ಮನೆ. ನಮ್ಮ ತಮ್ಮ ಎಲೆಕ್ಷನ್ ನಿಂತದ್ ನನ್ಶಪ್ಪ.
ನನ್ನ ಗಂಡ ನಿಂತದ್ದು ಎಲ್ಲ ಊರಾಗ ಹೇಳಿಸಿ ಓಟ್ ಹಾಕಿ ಮುಗಿಯೋ ತನಕ ನನ್ನ ಗಂಡ ನಿಂತ್ಬಿಟ್ಟ ನನಗಾಗಿತ್ತು ಅಷ್ಟು ಮಾಡಿಬಿಟ್ಟು ಅಳಿಯಾಗ ನನ್ನ ಗಂಡ. ಏನದು ಈ ಒಂದು ಫೋಟೋ ಅಮ್ಮನ ತಮ್ಮ ಎಲೆಕ್ಷನ್ ನಿಂತಿದ್ರು. ಏನ್ ಎಲೆಕ್ಷನ್ ಮಮ್ಮಿ ಅದು? ಏನ ಗ್ರಾಮ ಪಂಚಾಯತಿ ಎಲೆಕ್ಷನ್. ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಪ್ರಚಾರ ಮಾಡ್ಬೇಕು ಅಂತ ನೀವು ಹೊಂಟಿದ್ರಿ. ನಾವು ಹೋಗಿದ್ದು ಶೀಲಿ, ಗೀತಾ, ನೀವಿಬ್ರು. ನಾನು, ಶೀಲಾ ಆಂಟಿ, ಮೈತ್ರ, ಗೀತಕ್ಕ ಎಲ್ಲ ನೆನಪಿಲ್ಲ. ಹೋಗಿದ್ವಿ ನಾನು, ಶೀಲಾ ಆಂಟಿನೂ ಇದ್ದಾರೆ. ಯಾವ ಫೋಟೋ ಇಲ್ಲ ಅನ್ಸುತ್ತೆ. ಎಲ್ಲ ಹಿಂಗೆ ಪಾಂಪ್ಲೆನ್ಸ್ ಇಟ್ಕೊಂಡು ಎಲ್ರ ಮನೆಗೆ ಓಟ್ ಮಾಡಿ ಅಂತಂದು ಕೇಳಕ್ಕೆ ಹೋಗಿದ್ದು. ಅಂತೂ ಗೆದ್ದ ನಮ್ಮ ತಮ್ಮ. ನಾವು ಪ್ರಚಾರ ಮಾಡಿದ್ಕೆ ನಮ್ಮ ತಮ್ಮ ಗೆದ್ದ. ಅಮ್ಮನ ತಮ್ಮ ಗೆದ್ದಿದ್ದು, ನಾವೇ ಗೆಲ್ಸಿದ್ದು ಅಷ್ಟೇ. ಚೆನ್ನಾಗಿದೆ ಈ ಡ್ರೆಸ್ ಚೆನ್ನಾಗಿತ್ತು. ಎರಡು ಚೆನ್ನಾಗಿದ್ವು ಡ್ರೆಸ್. ಕಾಟನ್ ಡ್ರೆಸ್. ಮೈತ್ರ ಪೋಸ್ ನೋಡು ಮಮ್ಮಿ. ಎಷ್ಟು ಸ್ಟೈಲ್ ನಿಂತವಳವ ಕಾಣಂಗ. ನೀವ್ ಒಂದ್ ಕಾಲ್ ಹಿಂದೆ ಒಂದ್ ಕಾಲ್ ಮುಂದೆ. ನಾನೇ ಒಳಗೆ ಹೇಳ್ಕೊಟ್ಟಿದ್ದು ಸ್ಟೈಲ್ ನೋಡು. ನಾನೇ ಹೇಳ್ಕೊಟ್ಟಿದ್ದು ನೋಡು. ಆ ಚಪ್ಪಲಿ ನಂದೇ ಮಮ್ಮಿ. ಏನ್ ಕಡಿಮೆ ಅದಾಳ ನನ್ನ ಮಗ. ನಾನೇ ಅಲ್ಲ ನಾನೇ ನೀನ್ ನೋಡಿ ನಿಂತಿರೋದು ಹಂಗ ಎಲ್ಲೇ ಬಾವಳೆಗೆ ಎಲ್ಲಿ ಕೆಸರ ಗಡ್ಡಾಡ್ಬೇಕಾಕತಿ ಅಂತ ಊದ್ಕೊಂಬಿಟ್ಟಿದ್ವಿ. ಅದ ನಿಮ್ಮ ಅಪ್ಪಾಜಿ ಹೊಂಟಿಸಿದ್ರು ನಿಮ್ಮನ್ನ. ಹಳ್ಳಿ. ಮಮ್ಮಿ ಊರು ಬಾವಳ್ಳಿ. ಹಳ್ಳ್ಯಾಗ ಹುಡುಕೊಂಬಂದನಲ್ಲ ನಿಮ್ಮಪ್ಪ. ಹೌದು. ಇನ್ನ ತೋರಿಸ್ತಾ ಹೋದ್ರೆ ನನ್ನ ಅಮ್ಮಂಗ್ ಫೋಟೋಸ್ ಸುಮಾರಿದೆ. ಬಟ್ ನನ್ನ ಫೋಟೋಸ್ ಅಂತೂ ತುಂಬಾ ಕಡಿಮೆ. ಎಲ್ಲಿದಾವೆ ಹೇಳ ಮಮ್ಮಿ ನನ್ನ ಫೋಟೋ? ನೀನು ಬರೀ ಅಳಗುರ್ಕಿ ಎಲ್ಲೇ ಬರ್ತೀನಿ ಫೋಟೋ ತೆಗ್ದ್ರೆ ಬರೀ ನನ್ನ ಅಕ್ಕನ ಫೋಟೋಸೇ ಆಲ್ಬಮ್ ಅಲ್ಲಿ. ನೀನು ಮತ್ತೆ ಆರಾಮಲ್ದೇ ಇರ್ತದ್ದೇ ಇಲ್ಲ. ನಿನಗೆ ಎಲ್ಲಿ 5-6 ವರ್ಷದ ಮಟ್ಟ ಸರಿಯಾಗಿ ಆರೋಗ್ಯನ ಇದ್ದಿದ್ದು. ಇಷ್ಟೇ ಫೋಟೋಸ್ ಸಿಕ್ಕಿದ್ದು ನಂದು ಅಂತ, ನನ್ನ ಫೋಟೋಸ್ ಅಂತ. ಇಷ್ಟೇ. ಹೇಗಿತ್ತು ನನ್ನ ಚೈಲ್ಡ್ಹುಡ್ ಫೋಟೋಸ್? ನನ್ನ ಅಮ್ಮನ ರಿಯಾಕ್ಷನ್ ಏನಿಸ್ತು ಮಮ್ಮಿ? ಖುಷಿ ಅಂತ. ಹಳೆ ನೆನಪು ಮರ ಕಳಿಸಿದ ಮಗಳು. ನನ್ನ ಮಗಳು ಮಗಳು ಹಳೆ ಫೋಟೋ ನೋಡಿಕೊಂತ ಹೋದ್ರೆ ಎಲ್ಲ ನೆನಪಕ್ಕವು. ಬಿಟ್ರೆ ಯಾವ ನೆನಪಾಗಲ್ಲ. ತುಂಬಾ ಫೋಟೋಸ್. ಅದಕ್ಕಾಗಿ ಈಗ ಯಾವಾಗ ಸಾಯ್ತೀವಿ ಅಂತ ಹೇಳಕ್ಕಾಗಲ್ಲ. ಒಂದು ಫೋಟೋಗಳು ತಕ್ಕೋಬೇಕು ಅನ್ನೋದು ನೆನಪು ಇವೆ. ಮತ್ತೆ ಹೌದು, ಇದೇ ನಮ್ಗೆ ಮೆಮೊರಿ ಅನ್ನೋದಿರ್ತಾವ. ಒಂದು ಮೆಮೊರಿಗೆ ಅಂತ. ಬಟ್ ಎಲ್ಲರ ಜೊತೆಗೂ ಒಂದು ಫೋಟೋ ತಕ್ಕೋಬೇಕು. ಯಾವಾಗ ನೆನಪಾಗ್ಲಿ ಯಾರೋ ಒಂದು ನೋಡಿದ್ರು ಕೂಡ ಅಯ್ಯೋ ಇವ್ರ ಜೊತೆಗೆ ಇಲ್ಲಲ್ಲ ಇವ್ರು ಅನ್ನೋದು ನೆನಪು ಬರ್ತಾವ. ಹೌದಾ? ಹಂಗಿರ್ಬೇಕು. ತೋರಿಸ್ತಾ ಹೋದ್ರೆ ತುಂಬಾ ಫೋಟೋಸ್ ಇದೆ ನಮ್ಮ ಮನೇಲಿ. ನೀವು ನೋಡ್ಬೋದು ಯಾವುದಾದ್ರೂ ನಾನು ಹಳೆ ಲಾಕ್ಸಲ್ಲಿ ನೋಡಿದ್ರೆ ಮನೆ ತುಂಬ ಫೋಟೋ ಫ್ರೇಮ್ಸ್ ಇದೆ. ನನ್ನ ಅಮ್ಮಗೆ ಫೋಟೋ ಫ್ರೇಮ್ಸ್ ಫುಲ್ ಇಷ್ಟ. ಅದನ್ನು ಮಾಡಿಸಿ ಎಲ್ಲ ಕಡೆ ಹಾಕ್ಕೊಂಡಿರ್ತಾರೆ. ಯಾವ ಫೋಟೋ ಇಷ್ಟ ಆಯಿತು ಕಮೆಂಟ್ ಮಾಡಿ. ಆ್ಯಂಡ್ ಯಾವ ಫೋಟೋ ಚೆನ್ನಾಗಿತ್ತು, ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡಿಲ್ಲ, ಏನು ಮಾಡೋಣ. ಅಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೆ ಏನು ಅನಿಸ್ತು? ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.